ಚಿಕಿರಿ ಚಿಕಿರಿ ಕೊನೆಗೂ ಕೂಡ ಸಾಂಗ್ ಲಾಂಚ್ ಆಗಿದೆ. ಪೇತಿ ಮೂವಿ ಕಡೆಯಿಂದ ಫಸ್ಟ್ ಸಿಂಗಲ್ ಲಾಂಚ್ ಆಗಿದೆ. ತುಂಬಾ ಅಂದ್ರೆ ತುಂಬಾ ಜನ ಕಾಯ್ತಿರೋ ಅಂತ ಮೂವಿ. ಯಾಕೆ ಅಂತಂದ್ರೆ ಗೇಮ್ ಚೇಂಜರ್ ಅಂತ ಏನು ಚೇಂಜ್ ಮಾಡಲಿಲ್ಲ ಅವರಿಗೆ. ಸೊ ಈ ಮೂವಿ ಮೇಲೆ ತುಂಬಾ ಅಂದ್ರೆ ತುಂಬಾ ಜನಕ್ಕೆ ಎಕ್ಸ್ಪೆಕ್ಟೇಷನ್ಸ್ ಇದೆ, ಅವರಿಗೂ ಎಕ್ಸ್ಪೆಕ್ಟೇಷನ್ಸ್ ಇದೆ. ಯಾಕೆ ಅಂತಂದ್ರೆ ಸುಕುಮಾರ್ ಅವರ ಡೈರೆಕ್ಷನ್ ಅಲ್ಲಿ ಬರ್ತಾರಂತ ಮೂವಿ. ಏನ್ ಡೈರೆಕ್ಷನ್ ಅಂತ ಅಂದ್ರೆ ಅವರು ಸ್ಟೋರಿ ಬರ್ಕೊಟ್ಟು ಅದು ಬೂಚಿ ಬಾಬಾ ಅವರು ಡೈರೆಕ್ಷನ್ ಮಾಡ್ತಿರೋ ಅಂತ ಮೂವಿ ಇದು. ಸೊ ಬೂಚಿ ಬಾಬಾ ಅಂದ್ರೆ ಬೂಚಿ ಬಾಬು. ಸೊ ಅವರ ಡೈರೆಕ್ಷನ್ ಅಲ್ಲಿ ಬರ್ತಾ ಇರೋಂಥ ಮೂವಿ. ಸೊ ಸ್ಟಾರ್ಟಿಂಗು ಗ್ಲಿಮ್ಸ್ ಎಲ್ಲ ಬಿಟ್ಟಿದ್ದು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬಂದಿದೆ. ಏನೋ ಅವ್ರದ್ದು ಹಳೆ ಮೂವಿ ಇದೆ, ಸೊ ಅದೇ ತರ ಶೇಡಲ್ಲಿ ಬರ್ತಿದೆ. ಇದ್ರಲ್ಲಾರು ಒಂಥರ ಡಿಫ್ರೆಂಟ್ ಆಗಿ ನಾವು ರಾಮ್ ಚರಣ್ ಅವ್ರನ್ನ ನೋಡ್ಬೋದು. ಅದಾದ್ಮೇಲೆ ಅವರ ಕಂಬ್ಯಾಕ್ ಆಗ್ಬೋದು ಅಂತ ಎಕ್ಸೈಟಿಂಗ್ ಆಗಿ ಕಾಯ್ತವ್ರೆ ಜನ. ನಾನು ಅದೇ ಎಕ್ಸೈಟಿಂಗ್ ಅಲ್ಲಿ ಕಾಯ್ತಾ ಇದ್ದೀನಿ. ಈ ಸಾಂಗ್ ಯಾವ ತರ ಇರ್ಬೋದು ಅಂತ ತುಂಬಾ ಅಂದ್ರೆ ತುಂಬಾ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದೀನಿ. ಅದ್ರ ಜೊತೆಗೆ ಜಾನ್ವಿ ಅವರು ಅವರ ಕಾಂಬೋ, ಜಾನ್ವಿ ಅವರು ಹಾಗೂ ರಾಮ್ ಅವರು ಈ ಮೂವಿಲಿ ಕಾಂಬೋ ವರ್ಕೌಟ್ ಆಗ್ತಾ ಇರೋದು. ಬ್ಯಾಕ್ ಗ್ರೌಂಡ್ ಸ್ಕೋರ್ ವಿಚಾರದಲ್ಲಿ AR ರೆಹಮಾನ್ ಅವರು ಬ್ಯಾಕ್ ಗ್ರೌಂಡ್ ಸ್ಕೋರ್ ನೆಕ್ಸ್ಟ್ ಲೆವೆಲ್ಗೆ ಕೊಡೋಕ್ಕೆ ರೆಡಿ ಆಗಿರೋದು. ನೋಡೋಣ ಯಾವ ತರ ಕೊಟ್ಟಿರ್ತಾರೆ ಅಂತ. ಕನ್ನಡ ವರ್ಷನ್ ಗುರು ಕನ್ನಡದಲ್ಲೂ ಕೂಡ ಲಾಂಚ್ ಆಗಿದೆ. ಸೊ ಕನ್ನಡದಲ್ಲೇನೆ ವಾಚ್ ಮಾಡಿ. ಸಂಜೀತ್ ಹೆಗ್ಡೆ ಅವರ ವಾಯ್ಸ್ ಯಾವ ತರ ಇರುತ್ತೆ ಅಂತ ನೋಡೋಣ. ಯಾರ್ಯಾರು ಗುರು ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮನ್ನು ಬೆಳೆಸಿ ಅಂತ ಕೇಳ್ಕೊತೀನಿ. ಯಾಕೆ ಅಂತಂದರೆ ಪ್ರತಿ ವಿಡಿಯೋಗೂ ನಾನು ನಿಮ್ಮ ಸಪೋರ್ಟ್ ತುಂಬ ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂತ ಹೇಳ್ತಾ ಬನ್ನಿ ಮೇಡಮ್. ವಾಯ್ಸ್ ಕೇಳ್ತಾ ಇದ್ರೆ ಗೊತ್ತಾಗ್ಬಿಡುತ್ತೆ. ಸ್ಟೆಪ್ ಸಕ್ಕದಾಗೈತೆ. ನಾನು ಮಾಡ್ಲಾ ಬೇಡ ಅಂತೀರಾ? ಬಾನಲ್ಲೊಂದು ಚುಕ್ಕೆ ಬರಬೇಡಿ ಪಡೆದು ರೆಕ್ಕೆ ಬಳಿ ಬಂದು ಸೇರಿತು ನನ್ನ ಕುಣಿಸೋಕೆ. ಆಳಂದ ನೋಡೋಲಿಕ್ಕೆ ನಾ ಮರೆತು ಹೋದೆ ದಿಕ್ಕೆ ನನಗರಿವಿಲ್ಲದೆ ಸೇರಿದಳು ಯಾಕೆ. ಓ ಚಿಕಿರಿ 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 ಬಿದ್ದೆ 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 ಅವಳ ಬಿದ್ದೆ ಬಿದ್ದೆ ಸರಕು ಸೌಂದರ್ಯ ನೋಡಿ ಮೀಸೆ ತಿರುವಿದೆ ನಾ ಬಾರೆ ಚಿಕಿರಿ ಹೃದಯ ಕಟ್ಟಿ ಹಾಕಿದಳು ನನಗೆ ಆಸೆ ತೂರಿ ಗಾಳಿಗೆ ತೂರಿದಳು ಅವಳು ಬುಗುರಿ ಬುಗುರಿ ಆಡಿಸಿ ಚಾಟಿ ಕತ್ತವಳು. ಆ ಬಾನಲ್ಲೊಂದು ಚುಕ್ಕೆ ಬರಬೇಡಿ ಪಡೆದು ರೆಕ್ಕೆ ಬಳಿ ಬಂದು ಸೇರಿತು ನನ್ನ ಕುಣಿಸೋಕೆ. ಲಿರಿಕ್ಸ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಬ್ಯಾಕ್ ಗ್ರೌಂಡ್ ಸ್ಕೋರ್ ಅಂತೂ ಮೂಗಿನ ಮೇಲೆ ಕೋಪವ ತಂದು ನೀ ಕೊಲಬೇಡೆ ಮೂಗುತಿಯಂದ ಮೆದುವಾದಂತ ಕೀಲಿನ ಪಾದ ಸಿಡಿಮಿಡಿ ಮಲ್ತ ನಡಿಗೆ ನಾದ ಏನ್ ತಿಂದಿಯೇ ಅಂದಾನೆ ಮೈಯೆಲ್ಲ ಹೂಬಾಣನೆ ಎಣ್ಣೆಗೆ ಏರಿಸಿದೆ ನಶೆ ಅಂದೆ. ನಿನ್ನ ಮೈಯಾರನ ಕಂಡ ಕಣ್ಣು ಸುರಿಸಿದ್ದನು ಮರೆತೆ ಎಲ್ಲ ಚಿಂತೆನು ಮಾಡೋದಿನ್ನೇನು. ಓ ಚಿಕಿರಿ 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 ಬಿದ್ದೆ 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 ಅವಳ ಹಿಂದೆ ಬಿದ್ದೆ. ಬಾನಲ್ಲೊಂದು ಚುಕ್ಕೆ ಬರಬೇಡಿ ಪಡೆದು ರೆಕ್ಕೆ ಬಳಿ ಬಂದು ಸೇರಿತು ನನ್ನ ಕುಣಿಸೋಕೆ. ಅವಳಂದ ನೀಡೋದಕ್ಕೆ ನಾ ಮರೆತು ಹೋದೈದಕ್ಕೆ ನನಗರಿವಿಲ್ಲದೆ ಸೇರಿದಳು ಯಾಕೆ. ಚಲುವೆ ಮಲ್ಲಿಗೆ ಹೂವೆ ಶೃಂಗಾರವೇ ನೀ ತೋರಿಸುವೆ ನನ್ನ ಹಸಿವೆ ನೀ ತಿಂದಿರುವೆ ಸಹವಾಸವೇ ಬೆಕ್ಕೊಡು ತಾಯಿ ನನಗೊಂಚೂರು ಹಾಕ್ತೀನಿ.
ಇಷ್ಟೇ ಕಿಚ್ಚೆ ನಿನ್ನ ಮುಟ್ಟೋ ಒಂದೇ ಹುಚ್ಚೆ ಇಷ್ಟೇ ನನ್ನಿಚ್ಛೆ ಚಿಕಿರಿ 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 ಬಿದ್ದೆ 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 ಅವಳ ಹಿಂದೆ ಬಿದ್ದೆ ಹಬ್ಬನಲ್ಲೊಂದು ಚಿಕ್ಕೆ ಬರಬೇಡಿ ಪಡೆದು ರೆಕ್ಕೆ ಬಳಿ ಬಂದು ಸೇರಿತು ನನ್ನ ಕುಣಿಸೋಕೆ ಅವಳಂದ ನೋಡೋದಕ್ಕೆ ನಾ ಮರೆತು ಹೋದೆ ಇದಕ್ಕೆ ನನಗರಿವಿಲ್ಲದೆ ಸೇರಿದಳು ಯಾಕೆ ಚಿಕಿರಿ 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 ಬಿದ್ದೆ 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 ಅವಳ ಹಿಂದೆ ಬಿದ್ದೆ ಸರಕು ಸೌಂದರ್ಯ ನೋಡಿ ಮೀಸೆ ತಿರುವಿದೆ ನಾ ಬಾರೆ ಚಿಕಿರಿ ಹೃದಯ ಕಟ್ಟಿ ಹಾಕಿದಳು ಪೇದಿ. ನನಗೆ ಗೊತ್ತಿರಂಗೆ ಈ ಸಾಂಗು ಕನ್ನಡದಲ್ಲೂ ಕೂಡ ತುಂಬ ಅಂದರೆ ತುಂಬ ಜನಕ್ಕೆ 100% ಸಖತ್ ಇಷ್ಟ ಇರುತ್ತೆ ಈ ಸಾಂಗು. ಆ್ಯಕ್ಚುಲಿ ಕನ್ನಡದಲ್ಲೂ ಸಖತ್ತಾಗಿ ಮೂಡಿ ಬಂದಿದೆ. ಅದು ಲಿರಿಕ್ಸು ಮತ್ತು ಅದ್ರ ಜೊತೆಗೆ ಸಂಜೀತ್ ಹೆಗ್ಡೆ ಅವರ ವಾಯ್ಸು ಒಂಥರ ತುಂಬ ಇಂಪ್ರೆಸ್ ಮಾಡಿದೆ ಈ ಸಾಂಗ್ ಕೇಳೋಕ್ಕೆ. 100% ಅವರ ವಾಯ್ಸೇ ಕ್ರೇಜಿ ಲೆವೆಲ್ಗೆ ಮ್ಯಾಚ್ ಆಗಿದೆ ಈ ಸಾಂಗಿಗೆ. ಹೆಂಗೆ ಸೆಲೆಕ್ಟ್ ಮಾಡಿದ್ರೂ ಗೊತ್ತಿಲ್ಲ, ಸಖತ್ತಾಗಿ ಸೆಲೆಕ್ಟ್ ಮಾಡೋ ಸಂಜೀತ್ ಹೆಗ್ಡೆಗೆ ಈ ವಾಯ್ಸು ತುಂಬ ಅಂದರೆ ತುಂಬ ಸಖತ್ತಾಗಿ ಸೆಟ್ ಆಗ್ತದೆ. ಸೊ ಕನ್ನಡ ವರ್ಷ ನನಗೆ ಆಫ್ಟರ್ ಲಾಂಗ್ ಟೈಮ್ ಇಷ್ಟ ಆಗಿದೆ ಅಂತ ಹೇಳ್ತೀನಿ. ಏಕೆ ಅಂತಂದರೆ ಯಾವುದು ಆ ರೇಂಜಿಗೆ ಇಂಪ್ರೆಸಿವ್ ಆಗಿರಲ್ಲ ಗುರು ಈ ನಡುವೆ. ಇದು ಒಂದೊಂದು ಕಡೆ ಇನ್ನು ಚೆನ್ನಾಗಿರ್ಬೋದಾಗಿತ್ತೇನೋ ಅಂತ ಅನ್ನಿಸ್ತು. ಆ್ಯಕ್ಚುಲಿ ಅದು ಬಿಟ್ಟು ಇನ್ನು ಮಿಕ್ಕಿದ ಕಡೆ ಎಲ್ಲ ಕ್ರೇಜಿ ಲೆವೆಲ್ಗೆ ಕೊಟ್ಟವ್ರೆ ಅಂತ ಹೇಳ್ತೀನಿ. ಲಿರಿಕ್ಸು ಸಖತ್ತಾಗಿ ಮ್ಯಾಚ್ ಆಗೈತೆ, ಬ್ಯಾಕ್ಗ್ರೌಂಡ್ ಸ್ಕೋರ್ ಜೊತೆಗೆ ಸಖತ್ತಾಗಿ ಹೋಗಿದೆ. ಯಾಕೆಂತಂದರೆ ಈಗ ಸಾಂಗ್ ತೆಲುಗುದು 100% ನಾನು ಕೇಳಿದ್ದೀನಿ, ಚೆನ್ನಾಗೇ ಬಂದಿದೆ. ಆದರೆ ಕನ್ನಡ ವರ್ಷನ್ನು ರಿಯಾಕ್ಟ್ ಮಾಡ್ತಾ ಇರೋದು ಸೊ ತುಂಬ ನನಗೆ ಖುಷಿ ಆಯಿತು ಈ ಸತಿ ಈ ಸಾಂಗ್ ರಿಯಾಕ್ಟ್ ಮಾಡೋಕ್ಕೆ. ಸಖತ್ತಾಗಿ ಕೊಟ್ಟವ್ರು AR ರೆಹಮಾನ್ ಅವರ ಬ್ಯಾಕ್ಗ್ರೌಂಡ್ ಸ್ಕೋರ್ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಅದ್ರ ಜೊತೆಗೆ ಸಂಜೀತ್ ಹೆಗ್ಡೆ ಅವರ ವಾಯ್ಸು ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಅಂತ ಹೇಳ್ತೀನಿ. ರಾಮ್ ಚರಣ್ ಅವರ ಸ್ಟೆಪ್ಸ್ ಆಗಲಿ ಅದ್ರ ಜೊತೆಗೆ ಅವರ ಎನರ್ಜಿ ಲೆವೆಲ್ ಸಕ್ಕತ್ತಾಗಿದೆ ಅಂತ ಹೇಳ್ತೀನಿ. ಯಾಕೆ ಅಂತಂದರೆ ಕೊರಿಯೋಗ್ರಫಿ ವಿಚಾರದಲ್ಲಿ ಒಂದು ಸ್ಟೆಪ್ಪು ಅವ್ರು ಏನು ಆಡಿದ್ದಾರೆ ಆ ಸ್ಟೆಪ್ಪು ಬೇರೆದ್ರಿಂದ ಎತ್ತವ್ರೆ, ಅವೆಲ್ಲ ಬಿಟ್ಟಾಕಿ ಒಟ್ಟಿನಲ್ಲಿ ರಾಮ್ ಚರಣ್ ಅವರು ಹಳೆ ರಾಮ್ ಚರಣ್ ಆಗಿ ನಮಗೆ ಸಿಗ್ಬೋದಾ ಅಂತ ಅನಿಸ್ತಾ ಇದೆ. ಯಾಕೆ ಅಂತಂದರೆ ಈ ಮೂವಿಲಿ ಒಂಥರ ಬೇರೆ ಥರನೇ ಸೆಟಪ್ ಇದೆ. ಲಾಸ್ಟ್ ಮೂವಿ ಅವ್ರದ್ದು ಏನಿದೆ ಅದೇ ಥರ ಇದರಲ್ಲೂ ಒಂಥರ ಎಲೆಕ್ಷನ್ ವಿಚಾರದಲ್ಲಿ ಏನೋ ಒಂದು ಡ್ರಾಮಾ ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಯಾಕೆ ಅಂತಂದರೆ ಇದು ಸಾಂಗ್ ನೋಡಿದ್ರೆ ಆ ಥರ ಅನ್ನಿಸ್ತಿದೆ. ಅದನ್ನೆಲ್ಲ ಸೈಡಿಗೆ ಇಟ್ಟು ಕಾಂಬೋ ಚೆನ್ನಾಗಿ ವರ್ಕ್ ಆಗಿದೆ. ಅವ್ರನ್ನ ಚೆನ್ನಾಗಿ ಎಕ್ಸ್ಪೋಸ್ ಮಾಡಿದ್ದಾರೆ. ನಾನಂತೂ ಏನು ನೋಡಿಲ್ಲ. ಸ್ಪೆಕ್ಸ್ ಒಂದು ಕೊಡಿ ಅಂತ ಅಂದೆ, ಆ ಸ್ಪೆಕ್ಸು ನೀವಂತೂ ಕೊಡಬೇಡಿ, ಅವ್ರು ಬೇಕಾದ್ರೆ ಕೊಟ್ಟೆ. ಏನು ದೊಡ್ಡ ಕಿಲಾಡಿ ಇವನು, ಅವ್ರು ಕಳಿಸ್ತಾರೆ ಇವನಿಗೆ ಸ್ಪೆಕ್ಸು ಅಂತ. ನಾನು ಸುಮ್ಮನೆ ತಮಾಷೆಗೆ ಹೇಳಿದೆ, ತಮಾಷೆಗಲ್ಲ ಸೀರಿಯಸ್ ಆಗಿ ಹೇಳಿದ್ರು ಕೊಡಲ್ಲ ಬಿಡಿ. ಈಗ ಮೇಯ್ನು ಸಾಂಗ್ ತುಂಬ ಅಂದರೆ ತುಂಬ ಚೆನ್ನಾಗಿ ಮಜಾ ಕೊಟ್ಟಿದೆ. ಎಲ್ಲೋ ಒಂಚೂರು ಸಣ್ಣ ಪುಟ್ಟ ಒಂಚೂರು ನೀವು ಸೈಡಿಗೆ ಇಟ್ಟರೆ ಸಾಂಗ್ ತುಂಬ ಅಂದರೆ ತುಂಬ ಸಕ್ಕತ್ತಾಗಿ ಮೂಡಿ ಬಂದಿದೆ ಅಂತ ಹೇಳ್ತೀನಿ. ನಿಮಗೇನು ಅನ್ನಿಸ್ತು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಮತ್ತೆ ನಾನು ನಿಮಗೆ ನೆಕ್ಸ್ಟ್ ಬಾಯ್.